ಕ್ವಿಕ್ 25ಗೆ ಸ್ವಾಗತ. ನಾನು ಮಾಲ್ತೇಶ್. ಈ ಕ್ಷಣದ ಟಾಪ್ 25 ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ಮೂಡ ಹಗರಣದ ವಿರುದ್ಧ ಬಿಜೆಪಿ ನಾಯಕರು ಸಮರ ಸಾರಿದ್ದಾರೆ. ಸಿದ್ದರಾಮಯ್ಯ ನಿವಾಸಕ್ಕೆ ಮುತ್ತಿಗೆಗೆ ಯತ್ನಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ ಸುರೇಶ್ ಕುಮಾರ್, ಸಿಟಿ ರವಿ ಸೇರಿ ಬಿಜೆಪಿ ನಾಯಕರುಗಳನ್ನ ಶಿವಾನಂದ ಸರ್ಕಲ್ ಬಳಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಾಲ್ಮೀಕಿ ನಿಗಮದಿಂದ ಹಣ ವರ್ಗಾವಣೆ ಆಗಿರೋದು ಗೊತ್ತಾಗಿದೆ. ಹೀಗಾಗಿ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಟಿವಿ9 ಜೊತೆ ಮಾತನಾಡಿದ ಅವರು, ಸಚಿವರ ರಾಜೀನಾಮೆ ಪಡೆಯಲಾಗಿದೆ, ಆದರೆ ಯಾವುದೇ ಕ್ರಮ ಆಗಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಲೂಟಿ ಹೊಡೆಯೋಕೆ ಸರ್ಕಾರ ಸಿದ್ಧತೆ ಮಾಡ್ತಾ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಅಶೋಕ್, ಒಂದಾದ ಮೇಲೊಂದರಂತೆ ಹಗರಣ ನಡೀತಾ ಇದೆ. ತೆಲಂಗಾಣ ಹಾಗೆ ಹೈದರಾಬಾದ್ಗೆ ಲೂಟಿ ಹಣ ಹೋಗಿದೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ. ವಾಲ್ಮೀಕಿ ಬೆನ್ನಲ್ಲೇ ಮೂಡಾದಲ್ಲೂ ಹಗರಣ ನಡೆದಿದೆ ಅಂತ ಆರ್ ಅಶೋಕ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಕಿಡಿಕಾರಿದ ಅಶೋಕ್, 80,000 ಜನ ಅರ್ಜಿ ಹಾಕಿದಂತವರಿಗೆ ಸೈಟ್ ಇಲ್ಲ, ಬಡವರಿಗೆ ಹಂಚಿಕೆ ಆಗಿರುವಂತಹ ಸೈಟ್ ಅನ್ನ ಇವರು ದೋಚಿದ್ದಾರೆ, ದೀಪದ ಕೆಳಗೆ ಲೂಟಿ ಮಾಡ್ತಾ ಇದ್ದಾರೆ. ವಿಧಾನಸಭೆ ಪರಿಷತ್ನಲ್ಲೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ವಾಲ್ಮೀಕಿ ನಿಗಮ ಅಷ್ಟೇ ಅಲ್ಲ, ಬೇರೆ ನಿಗಮದಲ್ಲೂ ಹಣ ವರ್ಗಾವಣೆ ನಡೆದಿದೆ ಅಂತೇಳಿ, ಅಂದ್ರೆ ಹಗರಣ ನಡೆದಿದೆ ಅಂತೇಳಿ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿರುವಂತಹ ವಿಜಯೇಂದ್ರ, ಮೂಡಾದಲ್ಲಿ 4,000 ಕೋಟಿ ರೂಪಾಯಿ ಹಗರಣ ಆಗಿದೆ. ಹಗರಣ ನಡೆದಿರೋ ಬಗ್ಗೆ ಸಚಿವ ಭೈರತಿ ಸುರೇಶ್ಗೆ ಗೊತ್ತಿತ್ತು. ಸಿಎಂ ಹಾಗೂ ಭೈರತಿ ಸುರೇಶ್ ಅನುಮಾನ, ಅವರಿಬ್ಬರ ಬಗ್ಗೆನೇ ನಮ್ಗೆ ಅನುಮಾನ ಮೂಡ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮೂಡಾದಲ್ಲಿ ಅವ್ಯವಹಾರ ಆರೋಪ ಪ್ರಕರಣ ಸಿಬಿಐ ತನಿಖೆಗೆ ನೀಡುವಂತೆ ಆಗ್ರಹ ಕೇಳಿಬಂದಿದೆ. ಮೈಸೂರಿನ ಹಳೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಭಾರತ್ ಕಮ್ಯುನಿಸ್ಟ್ ಪಕ್ಷ ಬೃಹತ್ ಪ್ರತಿಭಟನೆಯನ್ನ ನಡೆಸಿದೆ. ಮೂಡಾ ಭ್ರಷ್ಟಾಚಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆ ಸಂಬಂಧ ಎಚ್ಡಿಕೆ ನೀಡಿರುವ ಹೇಳಿಕೆಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಏನ್ ಬೇಕಾದ್ರೂ ಮಾಡಲಿ, ಒಮ್ಮೆ ಟಕ್ಕರ್ ಕೊಡ್ತಾರೆ, ಒಮ್ಮೆ ಬಿಟ್ಟು ಬಿಡ್ತಾರೆ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ಬೊಮ್ಮೆನಾಡು ಚನ್ನಪಟ್ಟಣದಲ್ಲಿ ಡಿಸಿಎಂ ಡಿಕೆ ರೌಂಡ್ಸ್ ಮುಂದುವರೆದಿದೆ. ಚನ್ನಪಟ್ಟಣ ಟೌನ್ನ 13 ವಾರ್ಡ್ಗಳ ಜನರ ಅರ್ಜಿಯನ್ನು ಸ್ವೀಕರಿಸಲಿದ್ದಾರೆ. ಅಬಕಾರಿ ಇಲಾಖೆ ಹೊರತುಪಡಿಸಿ ಉಳಿದೆಲ್ಲ ಇಲಾಖೆಗಳ ಅರ್ಜಿ ಸ್ವೀಕರಿಸೋದಕ್ಕೆ 24 ಇಲಾಖೆಗಳು ಅರ್ಜಿ ಕೌಂಟರ್ ಅನ್ನ ತೆರೆದಿವೆ. ನಾನು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಟಿಕೆಟ್ ಆಕಾಂಕ್ಷಿ ಅಂತ ಮಾಜಿ ಸಚಿವ ಆರ್ ಶಂಕರ್ ಹೇಳಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಆರ್ ಶಂಕರ್, ಕಾರ್ಯಕರ್ತರು, ಅಭಿಮಾನಿಗಳು ಹಾಗೆ ಮುಖಂಡರು ನೀವೇ ಸ್ಪರ್ಧಿಸಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಗೆ ಟಿಕೆಟ್ ನೀಡುವಂತೆ ಕೋರಿದ್ದೇನೆ. ಪಕ್ಷ ನನಗೆ ಟಿಕೆಟ್ ನೀಡಿದರೆ ಗೆಲುವು ನಿಶ್ಚಿತ ಅಂತಾನೂ ಹೇಳಿದ್ದಾರೆ. ಹಾಸ್ಟೆಲ್ ಆಯ್ಕೆ ಪ್ರಕ್ರಿಯೆ ವಿಳಂಬ ಖಂಡಿಸಿ ಎಬಿವಿಪಿ ಬೀದಿಗಿಳಿದಿದೆ. ಗದಗದ ಬಿಸಿಎಂ ಇಲಾಖೆಯ ತಾಲೂಕು ಕಚೇರಿಗೆ ನುಗ್ಗಿ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಚೇರಿಯಲ್ಲಿನ ಗ್ಲಾಸ್ಗಳನ್ನ ಪುಡಿ ಪುಡಿ ಮಾಡಿದ್ದಾರೆ. ಕಚೇರಿ ಹೊರಗಡೆಯ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿಸಿದ್ದಾರೆ. ಬಿಸಿಎಂ ಅಧಿಕಾರಿ ರವಿ ಗಂಜೀಕಾರ್ ವಿರುದ್ಧವಾಗಿ ಧಿಕ್ಕಾರ ಕೂಗಿದ್ದಾರೆ. ಮಂಡ್ಯದ ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಸಿದ್ಧತೆ ನಡೀತಾ ಇದೆ. ವಿರೋಧದ ನಡುವೆಯೂ ಟ್ರಯಲ್ ಬ್ಲಾಸ್ಟ್ಗೆ ಸರ್ಕಾರ ಮುಂದಾಗಿದೆ. ವಿಜ್ಞಾನಿಗಳು ಆಗಮಿಸುವ ಮೊದಲೇ ಕುಳಿ ಕೊರೆಯುವ ಕಾರ್ಯ ನಡೀತಾ ಇದೆ. ಬೇಬಿ ಬೆಟ್ಟದ ಆಯಾ ಸ್ಥಳಗಳಲ್ಲಿ 200ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಲಾಗಿದೆ. ರಾಜ್ಯದಲ್ಲಿ ಡೆಂಗಿ ಆರ್ಭಟ ಹೆಚ್ಚಾಗಿದ್ದು, ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಡೆಂಗಿ ಪಾಸಿಟಿವ್ ಸಂಖ್ಯೆ ಹೆಚ್ಚುತ್ತಾ ಇದೆ. ಹೀಗಾಗಿ ಸಾರ್ವಜನಿಕ ಸಾರಿಗೆಗಳಲ್ಲಿ ಸಂಚರಿಸುವಂತವರಿಗೆ ಡೆಂಗಿ ಭೀತಿ ಶುರುವಾಗಿದೆ. ಇದರಿಂದ ಎಚ್ಚೆತ್ತಿರುವಂತಹ ಬಿಎಂಆರ್ಸಿಯ ನಮ್ಮ ಮೆಟ್ರೋ ನಿಲ್ದಾಣದ ಸುತ್ತಲೂ ಸ್ವಚ್ಛತೆ ಕಾಪಾಡುವಂತೆ ಸಿಬ್ಬಂದಿಗೆ ಸೂಚಿಸಿದೆ. ಮೆಟ್ರೋ ನಿಲ್ದಾಣದಲ್ಲಿ ದಿನಕ್ಕೆ 2 ಬಾರಿ ಔಷಧ ಸಿಂಪಡಣೆಯನ್ನ ಕಡ್ಡಾಯಗೊಳಿಸಲಾಗಿದೆ. ಮಗುವಿಗೆ ಕೈದಿ ನಂಬರ್ ಡ್ರೆಸ್ ಹಾಕಿಸಿ ಫೋಟೋಶೂಟ್ ಕೇಸ್ ಸಂಬಂಧ ನೋಟಿಸ್ ನೀಡೋದಕ್ಕೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸಿದ್ಧತೆಯನ್ನ ನಡೆಸಿದೆ. ಅತಿರೇಕದ ವರ್ತನೆ ತೋರಿದ್ದ ಪೋಷಕರಿಗೆ ಸಂಕಷ್ಟ ಎದುರಾಗಿದೆ. ಈಗ ಆಲ್ರೆಡಿ ಘಟನೆ ಕುರಿತು ಆಯೋಗ ಮಾಹಿತಿಯನ್ನ ಪಡೆದಿದೆ. ಇದೇ ಕಾರಣಕ್ಕೆ ಕೇಸ್ ದಾಖಲಿಸೋದಕ್ಕೆ ಆಯೋಗ ನಿರ್ಧರಿಸಿರುವುದಾಗಿ ಟಿವಿ9ಗೆ ಮಾಹಿತಿ ಸಿಕ್ಕಿದೆ. ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಮುಳಬಾಗಿಲು ಜೆಡಿಎಸ್ ಶಾಸಕ ವೇದಿಕೆ ಮೇಲೆ ಕುಣಿದು ಕುಪ್ಪಳಿಸಿದ್ದಾರೆ. ಮುಳಬಾಗಿಲು ನಗರದ ಪ್ರಥಮ ದರ್ಜಾ ಕಾಲೇಜಿನ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭರ್ಜರಿ ಸ್ಟೆಪ್ಸ್ ಹಾಕಿದ್ದಾರೆ. ಶಾಸಕರ ಡ್ಯಾನ್ಸ್ಗೆ ಶಿಳ್ಳೆ ಚಪ್ಪಾಳೆ ಹೊಡೆದು ವಿದ್ಯಾರ್ಥಿಗಳು ಹುರಿದುಂಬಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ರನ್ನ ಆಂಧ್ರಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ವೈಎಸ್ ಶರ್ಮಿಳಾ ರೆಡ್ಡಿ ಅವರು ಭೇಟಿಯಾಗಿದ್ದಾರೆ. ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಶರ್ಮಿಳಾ ರೆಡ್ಡಿ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ರಾಜ್ಯಸಭೆಯಲ್ಲಿ ಪ್ರಧಾನಿ ಮೋದಿ ಭಾಷಣದ ವೇಳೆ ವಿಪಕ್ಷಗಳು ಸದ್ದುಗದ್ದಲ ಮಾಡಿದ್ವು. ನಕಲಿ ಭಾಷಣ ನಿಲ್ಲಿಸಿ ಅಂತ ವಿಪಕ್ಷ ನಾಯಕ ಖರ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ನರೇಂದ್ರ ಮೋದಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ರಾಜ್ಯಸಭಾ ವಿಪಕ್ಷ ನಾಯಕ ಖರ್ಗೆ ಭಾಷಣಕ್ಕೆ ಅಡ್ಡಿಪಡಿಸಿದ್ರು. ಇದೇ ವೇಳೆ ವಿಪಕ್ಷಗಳ ನಾಯಕರು ಸಭಾತ್ಯಾಗವನ್ನೂ ಮಾಡಿದ್ರು.
ವಿಪಕ್ಷಗಳ ಸಭಾತ್ಯಾಗಕ್ಕೆ ಪ್ರಧಾನಿ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ಸುಳ್ಳು ಹೇಳೋರನ್ನ ದೇಶ ನೋಡ್ತಾ ಇದೆ. ಸತ್ಯ ಕೇಳೋದಕ್ಕೂ ತಾಕತ್ ಬೇಕು. ಉತ್ತರ ಕೇಳೋದಕ್ಕೆ ವಿಪಕ್ಷಗಳಿಗೆ ಧೈರ್ಯ ಇಲ್ಲ. ಹಾಗಾಗಿ ಸಭಾತ್ಯಾಗ ಮಾಡಿ ರಾಜ್ಯಸಭೆಗೆ ಅಗೌರವ ತಂದಿದ್ದಾರೆ. ಗದ್ದಲ ಗಲಾಟೆ ಮಾಡಿ ಮೈದಾನದಿಂದ ಓಡ್ ಹೋಗೋದೇ ಅವರ ಕೆಲಸ ಅಂತ ಕಿಡಿಕಾರಿದ್ದಾರೆ. ಗುಜರಾತ್ನಲ್ಲಿ ಕಾಂಗ್ರೆಸ್ ಕಚೇರಿ ಮೇಲೆ ದಾಳಿ ಪ್ರಕರಣಕ್ಕೆ ರಾಹುಲ್ ಗಾಂಧಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟ್ವಿಟರ್ನಲ್ಲಿ ಕಿಡಿಕಾರಿರುವಂತಹ ರಾಹುಲ್, ಕಾಂಗ್ರೆಸ್ ಕಚೇರಿ ಮೇಲಿನ ದಾಳಿ ಇದು ಹೇಡಿತನ, ಹಿಂಸೆ ಹಾಗೂ ದ್ವೇಷ ಹರಡುವ ಬಿಜೆಪಿಗರಿಗೆ ಹಿಂದೂ ಧರ್ಮದ ಮೂಲ ತತ್ವ ಅರ್ಥವಾಗ್ತಾ ಇಲ್ಲ. ಗುಜರಾತ್ನ ಜನ ಎಲ್ಲ ಸುಳ್ಳನ್ನು ಸ್ಪಷ್ಟವಾಗಿ ನೋಡ್ತಾ ಇದ್ದಾರೆ. ಬಿಜೆಪಿ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಚಂಡಮಾರುತದ ಹಿನ್ನೆಲೆ ಟಿ20 ವಿಶ್ವಕಪ್ ಗೆದ್ದಿರುವಂತಹ ಟೀಮ್ ಇಂಡಿಯಾ ತಂಡ ಭಾರತಕ್ಕೆ ಬರೋದು ಬಹಳ ತಡ ಆಗ್ತಾ ಇದೆ. ಬಾರ್ಬಡೋಸ್ನಲ್ಲಿ ಅವರು ಬೀಡು ಬಿಟ್ಟಿದ್ದಾರೆ. ಹಿಂದೆ ನಿಗದಿಯಂತೆ ಬುಧವಾರ ಸಂಜೆನೆ ಟೀಮ್ ಇಂಡಿಯಾ ಆಗಮನ ಆಗಬೇಕಾಗಿತ್ತು. ಆದರೆ ನಾಳೆ ಬೆಳಗ್ಗೆ ತಾಯ್ನಾಡಿಗೆ ಆಗಮಿಸುವ ಸಾಧ್ಯತೆ ಇತ್ತು. ಟೀಮ್ ಇಂಡಿಯಾ ಸದಸ್ಯರನ್ನ ಕರೆದೊಯ್ಯೋದಕ್ಕೆ ಬಾರ್ಬಡೋಸ್ ಏರ್ಪೋರ್ಟ್ಗೆ ಏರ್ ಇಂಡಿಯಾ ವಿಶೇಷ ವಿಮಾನ ಆಗಮಿಸಿದೆ.